ಹಾಯ್ ಸ್ನೇಹಿತರೆ, ಸ್ಪರ್ಧಾ ಕ್ರಿಯೇಷನ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ SSCಗೆ ಸಂಬಂಧಪಟ್ಟಾಗೆ ಸಾಕಷ್ಟು ಕಾಲ್ಫಾರ್ಮ್ ಆಗ್ತಾ ಇರುತ್ತೆ. ವರ್ಷದಲ್ಲಿ ಸುಮಾರು ಕಾಲ್ಫಾರ್ಮ್ ಆಗ್ತಾ ಇರುತ್ತೆ. CGL ಆಗ್ತಾ ಇರುತ್ತೆ, CHSL ಆಗ್ತಾ ಇರುತ್ತೆ, ಮತ್ತು MTS ಆಗ್ತಾ ಇರುತ್ತೆ, ಇನ್ನು GD ಮತ್ತು CPO ಈ ಥರ ಎಕ್ಸಾಮಿನೇಷನ್ಸನ್ನು SSC ಒಳಗಡೆ ಸಾಕಷ್ಟು ಕಾಲ್ಫಾರ್ಮ್ ಮಾಡ್ತಾನೆ ಇರ್ತಾರೆ. ನಾವು ಕೂಡ ಅಪ್ಲಿಕೇಶನ್ ಹಾಕ್ತಾ ಇರ್ತೀವಿ. ಬಟ್ ಪ್ರಿಪ್ರೇಷನ್ ಇಲ್ದೇ ಹಾಕೋದ್ಕಿಂತ ಸ್ವಲ್ಪ ಪ್ರಿಪ್ರೇಷನನ್ನು ಇಟ್ಕೊಂಡು ಹಾಕಿದ್ವಿ ಅಂತಂದರೆ ಖಂಡಿತ ಅದಕ್ಕೊಂದು ಸಕ್ಸಸ್ಫುಲ್ ಸಿಗುತ್ತೆ ಅಂತ. SSCಯಲ್ಲಿ ಯಾವುದೇ ಎಕ್ಸಾಮನ್ನು ಕಾಲ್ಫಾರ್ಮ್ ಮಾಡಿರಲಿ, ಅದರಲ್ಲಿ ಸಾಮಾನ್ಯವಾಗಿ ಎಲ್ಲ ಎಕ್ಸಾಮಲ್ಲೂ ಕೂಡ ಪೇಪರ್ಗಳಲ್ಲಿ ಯಾವ್ಯಾವೆಲ್ಲ ಸಬ್ಜೆಕ್ಟ್ಗಳಿರುತ್ತೆ ಅಂತಂದರೆ ಇಂಗ್ಲೀಷ್ ಇರುತ್ತೆ, ಇನ್ನು ಮೆಥಮೆಟಿಕ್ಸ್ ಇರುತ್ತೆ, ರೀಸನಿಂಗ್ ಇರುತ್ತೆ ಮತ್ತು GK ಇರುತ್ತೆ. ಇವಾಗ ನಾನು ತೋರಿಸ್ತಾ ಇರುವಂಥದ್ದು ರೀಸನಿಂಗಿಗೆ ಸಂಬಂಧಪಟ್ಟಾಗೆ ಈ ಬುಕ್ಕನ್ನು ರೆಫರ್ ಮಾಡಿದರೆ ನೀವು ಯಾವುದೇ ಎಕ್ಸಾಮ್ ಆಗಿರ್ಬೋದು, ಸಂಪೂರ್ಣವಾಗಿ ರೀಸನಿಂಗ್ ಕವರ್ ಆಗುತ್ತೆ ಈ ಬುಕ್ಕಿಂದ. ಹಾಗೆಯೇ ಟೈರ್ 1 ಮತ್ತು ಟೈರ್ 2 ಅಲ್ಲೂ ಕೂಡ ರೀಸನಿಂಗಲ್ಲಿ ಔಟ್ ಮಾರ್ಕ್ಸನ್ನು ತೆಗಿಲಿಕ್ಕೆ ಹೆಲ್ಪ್ ಆಗುವಂಥ ಬುಕ್ ಅಂತ ಹೇಳ್ಬೋದು. ಹಾಗಾದರೆ ಈ ಬುಕ್ಕಲ್ಲಿ ಏನೆಲ್ಲ ಇದೆ ಅಂತ ನೋಡೋದಾದರೆ, ಇದು SSCಯ ರೀಸನಿಂಗಿಗೆ ಸಂಬಂಧಪಟ್ಟಾಗೆ 7200 ಕ್ವಶನ್ಸ್ಗಳನ್ನು ಒಳಗೊಂಡಿರುವಂಥ ಬುಕ್ ಆಗಿದೆ. ಇದು ಯಾವುದೇ ಒಂದು ಎಕ್ಸಾಮಿಗಲ್ಲ, CGL, CHSL ಮತ್ತು ಟೈರ್ 1 ಟೈರ್ 2 ಆಗಿರ್ಬೋದು, ಹಾಗೆ CPOದಾಗಿರ್ಬೋದು, ಇನ್ನು MTS, GD, ಡೆಲ್ಲಿ ಪೊಲೀಸ್ ಎಲ್ಲ ಎಕ್ಸಾಮಿಗೂ ಸಂಬಂಧಪಟ್ಟಾಗೆ ಇಷ್ಟು ವರ್ಷದವರೆಗೆ ಸುಮಾರು ವರ್ಷದಿಂದ ಕೇಳಿರುವಂಥದ್ದು 2023ರವರೆಗೆ ಯಾವೆಲ್ಲ ಎಕ್ಸಾಮಿನೇಷನ್ಸ್ ನಡೆದಿದ್ದಾವಲ್ವ SSC ಒಳಗಡೆ, ಅದರಲ್ಲಿ ಶಿಫ್ಟ್ ವೈಸ್ ಆಗಿರುವಂಥ ರೀಸನಿಂಗಿಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳನ್ನು ಕೊಟ್ಟಿದ್ದಾರೆ. ಅವು ಟೋಟಲ್ ಆಗಿ 7200 ಕ್ವಶನ್ಸ್ಗಳನ್ನು ನೋಡ್ಬೋದು. ಹಾಗೆಯೇ ಈ ಬುಕ್ಕನ್ನು ನಾವು ಬಿಡಿಸ್ಲಿಕ್ಕೆ ಒಂದು 90 ಡೇಸ್ ಪ್ಲ್ಯಾನನ್ನು ಕೂಡ ಹಾಕಿಕೊಟ್ಟಿದ್ದಾರೆ. ಇದು ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದು ನಾವು ಸೆಲ್ಫ್ ಸ್ಟಡಿ ಮಾಡೋರಿಗೆ ತುಂಬಾ ಹೆಲ್ಪ್ ಆಗುವಂಥದ್ದು ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಇಯರ್ ವೈಸು ಕ್ವಶನ್ಸ್ಗಳನ್ನು ಕೊಡೋದ್ರ ಜೊತೆಗೆ ನಿಮಗೆ ಅದಕ್ಕೆ ಸೊಲ್ಯೂಷನ್ಸ್ ಕೂಡ ಕೊಟ್ಟಿದ್ದಾರೆ. ಅದು ತುಂಬಾ ಹೆಲ್ಪ್ ಆಗುವಂಥದ್ದು. ಕ್ವಶನ್ಸ್ಗಳನ್ನು ನೋಡ್ಬೋದು ನೀವಿಲ್ಲಿ. ಸ್ಟಡಿಯನ್ನು ನಾವು ಮಾಡಲಿಕ್ಕೆ ಒಂದು ಹೆಲ್ಪ್ ಆಗುವಂಥ ರೀತಿ ನಮಗೆ ಏನು ಮಾಡಿದ್ದಾರೆ, ಟೈಮನ್ನು ಕೂಡ ಸೆಟ್ ಮಾಡಿ ಕೊಟ್ಟಿದ್ರ ಜೊತೆಗೆ ಕ್ವಶನ್ಸ್ಗಳನ್ನು ಕೊಡ್ತಾ ಹೋಗಿದ್ದಾರೆ. ಈ ಬುಕ್ಕಲ್ಲಿ ಎಲ್ಲ ಕ್ವಶನ್ಸ್ ಜೊತೆಗೆ ರೀಸನಿಂಗಿಗೆ ಸಂಬಂಧಪಟ್ಟಾಗೆ ಕೆಲವೊಂದಿಷ್ಟು ಕೀವರ್ಡ್ಸನ್ನು ಮೊದಲು ಕೊಟ್ಟಿದ್ದಾರೆ. ಸೊ ಇವನ್ನು ನೋಡ್ಕೋಬೋದು. ಹಾಗೆಯೇ 90 ಡೇಸ್ ಪ್ಲ್ಯಾನನ್ನು ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ಕೋಬೋದು. ಅದಾದ ನಂತರ ನಿಮಗೆ ಕ್ವಶನ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಎಲ್ಲ ಶಿಫ್ಟಿನ ವೈಸಿನ ಕ್ವಶನ್ಸ್ಗಳು ಇದ್ದಾವೆ. ಇದೆ CGL, CHSL, ಟೈರ್ 1, ಟೈರ್ 2 ಮತ್ತು MTS, GD ಎಲ್ಲ ಕ್ವಶನ್ಸ್ಗಳು ಕೂಡ ಒಳಗೊಂಡಿದ್ದಾವೆ. ಇವಿಷ್ಟನ್ನು ಸಂಪೂರ್ಣವಾಗಿ ನೀವು ಬಿಡಿಸ್ತಾ ಹೋದ್ರಿ ಅಂದರೆ ಕಂಪ್ಲೀಟ್ಲಿ ನಿಮಗೆ ಆಲ್ಮೋಸ್ಟ್ ರೀಸನಿಂಗಿಗೆ ಸಂಬಂಧಪಟ್ಟಾಗೆ ಕವರ್ ಆಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ಕ್ವಶನ್ಸ್ಗಳಿಗೆ ಸಂಬಂಧಪಟ್ಟಾಗೆ ಇವೆಲ್ಲ ಕ್ವಶನ್ಸ್ಗಳು ನೋಡ್ಬೋದು ನೀವಿಲ್ಲಿ. ಈ ಕ್ವಶನ್ಸ್ಗಳಿಗೆ ಸಂಬಂಧಪಟ್ಟಾಗೆ ಆನ್ಸರನ್ನು ಕೂಡ ಕೊಡ್ತಾ ಹೋಗಿದ್ದಾರೆ. ಇಲ್ಲಿ ನಿಮಗೆ ಯಾವ ಕ್ವಶನ್ಸ್ಗೆ ಯಾವ ಆನ್ಸರ್ ಅಂತಲೂ ಕೂಡ ನಿಮಗೆ ಕೊಡ್ತಾ ಹೋಗಿದ್ದಾರೆ. ಸೊ ಇದು ಒಂದು ಬೆನಿಫಿಟ್ಟು. ಅಂದರೆ ನಿಮಗೆ ಇಲ್ಲಿ ಯಾವುದು ಇದು ತಪ್ಪಾಯಿತು ಗೆಸ್ಸಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಕರೆಕ್ಟಾಗಿರುವಂಥ ಆನ್ಸರ್ ಯಾವುದು ಅನ್ನೋದು ಕೂಡ ಗೊತ್ತಾಗ್ಬಿಡತ್ತೆ. ಅಷ್ಟೇ ಅಲ್ಲ, ಈಸಿ ಟ್ರಿಕ್ಸನ್ನು ಉಪಯೋಗ ಮಾಡ್ಕೊಂಡ್ಬಿಟ್ಟು ಯಾವ ಥರ ಬಿಡಿಸ್ಬೋದು, ಆ ಕ್ವಶನ್ಗಳಿಗೆ ಸಂಬಂಧಪಟ್ಟಾಗೆ ಸೊಲ್ಯೂಷನ್ಸ್ ಕೂಡ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ. ನೀವು ನೋಡ್ತಾ ಹೋಗ್ಬೋದು. ಎಲ್ಲ ಕ್ವಶನ್ ನಂಬರನ್ನು ಹಾಕಿಬಿಟ್ಟು ಅದಕ್ಕೆ ಸೊಲ್ಯೂಷನ್ಸ್ ಕೂಡ ಕೊಟ್ಟಿದ್ದಾರೆ. ಅಂದರೆ ಸೆಲ್ಫಾಗಿ ನಾವು ಸ್ಟಡಿ ಮಾಡೋರಿಗೆ ಈಸಿ ಟ್ರಿಕ್ಸನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಯಾವ ಥರ ಬಿಡಿಸ್ಬೋದು, ಕಮ್ಮಿ ಟೈಮಲ್ಲಿ ಎಲ್ಲ ಕ್ವಶನ್ಸ್ಗಳನ್ನು ಟಚ್ ಮಾಡಬೇಕು. SSC ಒಳಗಡೆ ಕ್ವಶನ್ಸ್ಗಳು ಈಸಿ ಇದ್ದರೂ ಕೂಡ ಟೈಮ್ ನಮಗೆ ಸಾಕಾಗಲ್ಲ. ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಕಮ್ಮಿ ಟೈಮ್ ಒಳಗಡೆ ಕ್ವಶನನ್ನು ಬಿಡಿಸುವಂಥದ್ದು ತುಂಬಾ ಇಂಪಾರ್ಟೆಂಟ್. ಹಾಗೆ ರೀಸನಿಂಗಲ್ಲಿ ನಾವು ಯಾವುದೇ ಕ್ವಶನನ್ನು ಬಿಟ್ಟು ಬರಬಾರ್ದು. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ರೀಸನಿಂಗಲ್ಲಿ ಕೆಲವೊಂದಿಷ್ಟು ಟ್ರಿಕ್ಸನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಬಿಡಿಸುವಂಥ ಒಂದು ಮೆಥಡ್ಸನ್ನು ಕೂಡ ಕೊಟ್ಟಿದ್ದಾರೆ, ಸೊಲ್ಯೂಷನ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಯೂಸ್ ಮಾಡ್ಕೊಂಡ್ಬಿಟ್ಟು ನೋಡ್ಬೋದು. ಈ ಬುಕ್ಕು ನಿಮಗೂ ಕೂಡ ಯೂಸ್ ಆಗುತ್ತೆ. ಈಗ ಯಾರೆಲ್ಲ SSC ಪ್ರಿಪ್ರೇಷನ್ನ ನಡೆಸ್ತಾ ಇದ್ದೀರಲ್ಲ ಅಂಥವರಿಗೆ ಯೂಸ್ ಆಗುತ್ತೆ ಅನ್ನುವಂಥ ಒಂದು ಉದ್ದೇಶದಿಂದ ನಾನು ಈ ವಿಡಿಯೋವನ್ನು ಮಾಡಿರುವಂಥದ್ದು. ಈ ಬುಕ್ ತುಂಬ ಚೆನ್ನಾಗಿದೆ. ಸೊ ನೋಡ್ಕೋಬೋದು. ನೀವು ನೋಡಿಕೊಂಡು ಪರ್ಚೇಸ್ ಮಾಡ್ಕೊಂಡ್ಬಿಟ್ಟು ನೀವು ರೆಗ್ಯುಲರಾಗಿ ಬಿಡಿಸ್ತಾ ಹೋದ್ರಿ ಅಂದರೆ ಒಂದು ಟಾರ್ಗೆಟನ್ನು ಹಾಕ್ಕೊಂಡ್ಬಿಟ್ಟು ಅವರು 90 ಡೇಸ್ ಪ್ಲ್ಯಾನನ್ನು ಹಾಕಿಕೊಟ್ಟಿದ್ದಾರೆ. ಬಟ್ ನೀವು ಅದನ್ನೇ ಫಾಲೋ ಮಾಡಬೇಕು ಅಂತ ಅಲ್ಲ, ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ಸೆಟ್ ಮಾಡ್ಕೋಬೋದು. ಇಲ್ಲಾಂದರೆ ನೀವು ಒಂದು 3 ಮಂತ್ಸ್ ಪ್ಲ್ಯಾನನ್ನು ಇದೇ ಪ್ರಕಾರವಾಗಿ ಹಾಕ್ಕೊಂಡ್ರೂ ಕೂಡ 3 ಮಂತ್ಸಲ್ಲಿ ಮುಗಿಯುತ್ತೆ. ಬಟ್ ನಿಮ್ಗೆ ಯಾವ ಥರ ಬೇಕೋ ಆ ಥರ ಟೈಮನ್ನು ಸೆಟ್ ಮಾಡ್ಕೊಂಡ್ಬಿಟ್ಟು ಡೀಟೇಲ್ಸಾಗಿ ನೀಟಾಗಿ ಬಿಡಿಸ್ತಾ ಹೋದ್ರಿ ಅಂದರೆ ರೀಸನಿಂಗಲ್ಲಿ ನಿಮಗೆ ಯಾವುದೇ ಕ್ವಶನ್ಸ್ಗಳು ಮಿಸ್ ಆಗಲ್ಲ. ಸೊ ಆ ಥರ ಯೂಸ್ ಆಗ್ತಾ ಇರುತ್ತೆ. ಸೊ ನೋಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ಯಾರೆಲ್ಲ SSC ಪ್ರಿಪ್ರೇಷನ್ನ ನಡೆಸಬೇಕು ಅಂದ್ಕೊಂಡಿದ್ದೀರಾ, ಸೊ ಈ ಬುಕ್ಕು ಬೆಟರ್ ಇದೆ ಅನ್ನುವಂಥದ್ದು ನನ್ನ ಸಜೆಷನ್.
ಸೊ ಓಕೆ, ಆಲ್ ದ ಬೆಸ್ಟ್. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.